ನಮಸ್ತೆ, ನಾನು ಶ್ರುತಿ. ಕರಂಜಿ ರೆಸಿಪಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ರಿ. ಕಡಾಯಿ ಬಿಸಿ ಆದ ಬಳಿಕ ಕೊಬ್ಬರಿ ಹುರ್ಕೊರಿ ತುಪ್ಪದಾಗ. ಹುರಿದಾದ ಬಳಿಕ ಒಂದು ಕಡಾಯಾಗ ತೆಗೆದಿಡ್ರಿ. ಅದೇ ಪ್ಯಾನಿಗೆ ಒಂದು ಚಮಚ ತುಪ್ಪ ಹಾಕ್ರಿ. ತುಪ್ಪ ಹಾಕಿ ಕಸ್ಕಸ ಹುರಿರಿ. ಹುರಿದಾದ ಬಳಿಕ ಅದೇ ಕಡಾಯಿಗೆ ಒಂದು ವಾಟಿ ರವೆ ಹಾಕ್ರಿ. ರವೆ ಹುರಿರಿ ಚೆನ್ನಾಗಿ. ರವೆ ಹುರಿದು ತೆಗೆದಿಡ್ರಿ. ಅದೇ ಕಡಾಯಿಗೆ ಒಂದು ಚಮಚ ತುಪ್ಪ ಹಾಕ್ರಿ. ತುಪ್ಪ ಹಾಕಿ ಗೋಧಿ ಹಿಟ್ಟು ಹುರ್ಕೊರಿ. ಹುರಿದಾದ ಬಳಿಕ ಒಂದು ವಾಟಿ ಸಕ್ರೆ ತೊಗೊರಿ. ಸಕ್ರೆ ತೊಗೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದ ಬಳಿಕ ಒಂದು ದೊಡ್ಡದೊಂದು ಪರಾತ ತೊಗೊರಿ. ಪರಾತಾಗ ಚೆನ್ನಾಗಿ ತೊಗೊಂಡು ಚೆಂದಾಗಿ ಮೈದಾ ಹಿಟ್ಟು ಸೋಸ್ಕೊರಿ. ಸೋಸಿದಾದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ವಾಟಿ ರವೆ ಹಾಕ್ರಿ. ರವೆ ಹಾಕಿದ ಬಳಿಕ ಒಂದು ವಾಟಿ ಎಣ್ಣೆ ಬಿಸಿ ಹಾಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದ ಬಳಿಕ ಸ್ವಲ್ಪ ನೀರು ಹಾಕಿ ಗೋಧಿ ಹಿಟ್ಟನ್ನ ಯಾವ ಥರ ನಾದ್ಕೋತೀವಿ ಆ ಥರ ನಾದ್ಕೊರಿ. ಒಂದು 5 ನಿಮಿಷ ಹಿಟ್ಟು ನೆನೆಯಕ್ಕೆ ಇಡ್ರಿ. ಥರ ಲಟ್ಸ್ಕೊತಾದ ಬಳಿಕ ನಾವೇನು ಕೊಬ್ಬರಿದೆಲ್ಲ ಮಸಾಲ ರೆಡಿ ಮಾಡಿರ್ತೀವಲ್ಲ ಆ ಮಸಾಲ 2 ಚಮಚ ಹಾಕ್ರಿ. 2 ಚಮಚ ಹಾಕಿದಾದ ಬಳಿಕ ಈ ಥರ ನಾವು ಯಾವ ಥರ ತೋರಿಸ್ತೀವಲ್ಲ ಆ ಥರ ಮಾಡಿರಿ. ಅದು ಆದ ಬಳಿಕ ಗ್ಯಾಸ್ ಮೇಲೆ ಕಡಾಯಿ ಇಡ್ರಿ. ಕಡಾಯಿ ಇಟ್ಟ ಬಳಿಕ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿ ಆಗೋಣ ಈ ಥರ ಕರಂಜಿ ಹುರಿರಿ. ಹುರಿದಾದ ಬಳಿಕ ನೀವೇ ನೋಡಿರಿ. ಕರಂಜಿ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ.